ಸ್ನೇಹಿತರೆ ನಮಸ್ಕಾರ. ಟೆಕ್ ಫಾರ್ ವಿ ಐ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ನಾನು ವಿಜಯ್ ಬಿ ವಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು UUCMS ಬಗ್ಗೆ ತಿಳಿತಾ ಹೋಗೋಣ. UUCMS ಅಂತಂದರೆ ಏನು ಅಂತಂದರೆ, ನೀವೆಲ್ಲರೂ ಕೂಡ PUC ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿರ್ತೀರ. 10th ಆದ ನಂತರ ಸೆಕೆಂಡ್ PUC ಅಂದರೆ ಇಂಟರ್ಮೀಡಿಯೇಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ ನಂತರ ನೀವು ಡಿಗ್ರಿ ಜಾಯ್ನ್ ಆಗಬೇಕು ಅಂದರೆ UG ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತಂದಾಗ ನಿಮಗೆ UUCMS ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದೊಂದು ವೆಬ್ಸೈಟು ಕರ್ನಾಟಕದಲ್ಲಿ ಡೆವಲಪ್ ಮಾಡಿರುವಂಥದ್ದು. ಅಂದರೆ ಎಲ್ಲ ಯೂನಿವರ್ಸಿಟಿಗಳು, ಎಲ್ಲ ಕಾಲೇಜುಗಳು ಒಗ್ಗೂಡಿ ಒಂದು ಹತ್ರ ಸೇರುವಂಥದ್ದು ಒಂದು ವೇದಿಕೆ ಅಂತಲೇ ಹೇಳ್ಬೋದು, ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಈ ಒಂದು ಪ್ಲ್ಯಾಟ್ಫಾರ್ಮ್ನ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿತಾ ಹೋಗೋಣ. ಇದರೊಂದು ಉಪಯೋಗ ಇಷ್ಟೇ. ಈ ಒಂದು ವೆಬ್ಸೈಟ್ ಯೂಸ್ ಮಾಡ್ಕೊಂಡು ನಾವು ಪ್ರತಿಯೊಂದು ಕೂಡ ಅಂದರೆ ಎಕ್ಸಾಮ್ ಫೀಸನ್ನು ಪೇ ಮಾಡೋದ್ರಿಂದ ಹಿಡಿದು ನಾವು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋದ್ರವರೆಗೂ ಏನೇ ನಮ್ಮದು ಡಿಗ್ರಿಗೆ ಸಂಬಂಧಪಟ್ಟಂಥ ಕೆಲಸಗಳು ಇದರಲ್ಲಿ ನೋಡ್ತಾ ಹೋಗ್ಬೋದು. ರಿಸಲ್ಟು ಕೂಡ ಇದರಲ್ಲೇ ನೋಡ್ಬೋದು. ಪ್ರತಿಯೊಂದು ಕೂಡ ಇದರಲ್ಲೇ ಡಿಜಿಟಲೈಸ್ಡ್ ಮಾಡಿ ನಮಗೆ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ UUCMS ಬಗ್ಗೆ. ಈ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರು ನಮ್ಮ ಟೆಕ್ ಫಾರ್ ವಿ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಮೊದಲಿಗೆ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೋಬೇಕು. ನಾವು ನ್ಯೂ ಟ್ಯಾಬಿಂದನೇ ಓಪನ್ ಮಾಡ್ಕೊಳ್ಳೋಣ. ಓಪನ್ ಆಗಿದೆ. ಕ್ರೋಮಲ್ಲಿ ಸರ್ಚ್ ಬಾರಲ್ಲಿ ನಾವು ಬಂದುಬಿಟ್ಟು UUCMS ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ UUCMS ಅಂತಂದರೆ. ನಾನಿವಾಗ ರೈಟಿಗೆ ಸ್ವೈಪ್ ಮಾಡ್ತಾಯಿದ್ದೀನಿ. ನೀವು ಒಂದು 2-3 ಸಲ ಸರ್ಚ್ ಮಾಡಿದ್ರೆ ಸಾಕು, ರೀಸೆಂಟ್ಸ್ ಎಲ್ಲ ಅಲ್ಲೇ ತೋರಿಸುತ್ತೆ. ಅದು ಆರಾಮಾಗಿ ನಾವು ನ್ಯಾವಿಗೇಟ್ ಮಾಡ್ತಾ ಹೋಗ್ಬೋದು. ಮತ್ತು ಪದೇ ಪದೇ ಹೋಗ್ಬಿಟ್ಟು ಸರ್ಚ್ ಬಾರಲ್ಲಿ ನಾವು ನೋಡುವಂಥ ಅವಶ್ಯಕತೆ ಎಲ್ಲ ಏನಿರಲ್ಲ. ನೋಡಿ ಇಲ್ಲೇ ಸಿಕ್ತು UUCMS ಅಂತ. ಇದ್ರ ಮೇಲೆ ನಾವು ಡಬಲ್ ಟ್ಯಾಪ್ ಮಾಡ್ತಾ ಹೋಗೋಣ. ಪ್ರೀವಿಯಸ್ಲಿ ನಾನು ಹೇಳ್ಕೊಟ್ಟಿದ್ದ ಮೆಥಡ್ ನಿಮಗೆ. UUCMS ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಅಲ್ಲಿ ಗೋ ಅಂತಿರುತ್ತೆ, ಕ್ಲಿಕ್ ಮಾಡಿದರೆ ನೀವು ಅಲ್ಲಿ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗಬೇಕು. ವೀಡಿಯೋಸು, ಶಾಪ್ ಮತ್ತು ಶಾರ್ಟ್ಸು ಎಲ್ಲ ಆಪ್ಷನ್ ಬರುತ್ತೆ. ಕೊನೆಗೆ ವೆಬ್ಸೈಟ್ ಲಿಂಕ್ ಬರುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ನಿಮಗೆ UUCMS ಒಳಗಡೆ ಹೋಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸ್ನೇಹಿತರೆ, UUCMS ಮೊದಲೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಟೆಕ್ನಾಲಜಿಯಲ್ಲಿ ಚೆನ್ನಾಗಿರೋರು UGಗೆ ನಾವೇ ಅಪ್ಲಿಕೇಶನನ್ನು ಹಾಕ್ಕೊಂಡು ನಂತರ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಬೋದು. ಇಲ್ಲಾಂದರೆ ಕಾಲೇಜಲ್ಲೇ ನಮಗೆ ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಇವಾಗ ಸೆಕೆಂಡ್ PUC ಮುಗಿಸಿರೋ ಹುಡುಗರಿಗೆ ಇದೊಂದು ಅಡ್ವೈಸು. ಬೇಕು ನೀವು ಟೆಕ್ನಿಕಲಲ್ಲಿ ತುಂಬ ಚೆನ್ನಾಗಿದ್ದೀರಾ ಅಂತಂದರೆ ನಾವೇ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಮ್ದು ಆಲ್ರೆಡಿ ರಿಜಿಸ್ಟ್ರೇಷನ್ ನಂಬರೆಲ್ಲ ಕ್ರಿಯೇಟ್ ಆಗಿದೆ. ನಮ್ಮದು UG ಕೂಡ ಕಂಪ್ಲೀಟ್ ಆಗಿರೋದ್ರಿಂದ ಆರಾಮಾಗಿ ನಾವಿಲ್ಲಿ ಬ್ರೌಸ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಪ್ರೀವಿಯಸ್ಲಿ ಯಾರೋ ಕಾಮೆಂಟಲ್ಲಿ UUCMS ಬಗ್ಗೆ ಒಂದು ಡೌಟನ್ನು ಕೇಳಿದರು. ಪ್ರೊಫೈಲನ್ನು ಚೇಂಜ್ ಮಾಡ್ಕೋಬೋದಾ ಬ್ರದರ್ ಅಂತ. UUCMSನಲ್ಲಿ ಪ್ರೊಫೈಲನ್ನು ಸ್ನೇಹಿತರೆ ನೀವು ಚೇಂಜ್ ಮಾಡಬೇಕು ಅಂತಂದರೆ ಕಾಲೇಜಲ್ಲಿ ಹೋಗಿ ಕಾಲೇಜ್ ಮುಖಾಂತರನೇ ಹೋಗಿ ನೀವು ಪ್ರೊಫೈಲ್ನ ಚೇಂಜ್ ಮಾಡಲಿಕ್ಕೆ ಬರುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ನೀವು ಫೋನ್ ನಂಬರ್ ಆಗಿರಲಿ ಏನೇ ಚೇಂಜ್ ಮಾಡಬೇಕು ಅಂದರೂ ಕೂಡ ಕಾಲೇಜಲ್ಲಿ ಹೋಗಿ ಚೇಂಜ್ ಮಾಡಬೇಕಾಗಿ ಬರುತ್ತೆ ಸ್ನೇಹಿತರೆ. ಓಕೆ, ನಾನೀಗ ಈಗ ಲೆಫ್ಟ್ ರೈಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಟೋಟಲ್ 5 ಟ್ಯಾಬ್ಸ್ ಇದ್ದಾವೆ. ಇದು ನಮ್ಗೆ ಏನು ಬೇಡ. ಇಲ್ಲಿ ಅಡ್ಮಿನ್ ಅಂದರೆ ಇಡೀ ಕರ್ನಾಟಕದಲ್ಲಿ ಅಡ್ಮಿನ್ ಅವ್ರದ್ದು ಟ್ಯಾಬ್ ಇದು ಬೇಡ, ಇದು ಬೇಡ. ಸೆಲೆಕ್ಟ್ ನೋಡಿ, ಕರೆಕ್ಟಾಗಿದೆ. ಸೆಲೆಕ್ಟೆಡ್ ಸ್ಟೂಡೆಂಟ್ ಟ್ಯಾಬ್ ಅಂತ ಇದು ಅದಾಗಲೇ ಸೆಲೆಕ್ಟ್ ಆಗಿದೆ. ಇದು ಕರೆಸ್ಪಾಂಡಿಂಗ್ ಸ್ಟೂಡೆಂಟ್ಸ್ಗೆ. ನಾವು ಬೇಕು ಅಂದರೆ ಇದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಎಂಟರ್ ಮಾಡ್ಬೋದು. ಇಲ್ಲಿ ಯೂಸರ್ ನೇಮನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದಲ್ಲ ನಿಮಗೆ ಮೊದಲೇ ನಮ್ಮದು UUCMS ಎಲ್ಲ ರಿಜಿಸ್ಟರ್ ಮಾಡಿಕೊಟ್ಟಿದ್ರು. ನಿಮ್ಮದು ಕೂಡ ಕಾಲೇಜಲ್ಲಿ ಸೇರಿಕೊಂಡಾಗ ನಿಮಗೂ ಕೂಡ UUCMS ರಿಜಿಸ್ಟ್ರೇಷನ್ ಬರುತ್ತೆ. ನನಗೆ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ನಾನೀಗ ಫಿಲ್ ಮಾಡುವಂಥ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಆಟೋಮೆಟಿಕ್ಲಿ ಫಿಲ್ ಆಗ್ತವೆ. ಇದು ಬಂದ್ಬಿಟ್ಟು ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ. ಇದ್ರ ಬಗ್ಗೆ ನಾವು ಯಾವಾಗನ ಒಂದು ವೀಡಿಯೋನ ಸಪ್ರೇಟ್ ವೀಡಿಯೋ ಮಾಡೋಣ. ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂದರೆ ಏನು, ಇದು ಯಾವ ಥರ ಆಕ್ಸೆಸ್ ಮಾಡ್ಕೊಳ್ಳೋದು, ಇದ್ರ ಕೆಲಸ ಏನು ಅಂತ ಕೂಡ ನಾವು ತಿಳಿತಾ ಹೋಗೋಣ ಸ್ನೇಹಿತರೆ. ಇಷ್ಟು ತುಂಬ ಪಾಸ್ವರ್ಡ್ಗಳೆಲ್ಲ ಇಟ್ಕೊಂಡಿದ್ದೀನಿ. ನಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಮಾತ್ರ ಓಪನ್ ಮಾಡ್ತೀನಿ. ನಂದು 11 ಲಾಸ್ಟು. ಇದು ನಾನು ಓಪನ್ ಮಾಡ್ತಾ ಇರೋದು ಬಂದುಬಿಟ್ಟು PG ಅಂದರೆ UGದು. ಅಂಡರ್ ಗ್ರ್ಯಾಜುಯೇಷನ್.
ಆಲ್ರೆಡಿ ಫಿಲ್ ಆಗಿದೆ. Forgot to click here. Link visited. ಸೊ ಪಾಸ್ವರ್ಡ್ನ ರಿಟ್ರೀವ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಬೇಕಾದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡ್ಕೊಳ್ಳೋಣ. ಸೊ ಇವತ್ತು ಒಂದು ರಿಸಲ್ಟ್ನ ಹೇಗೆ ನೋಡ್ಕೊಳ್ಳೋದು, ಸೊ ಮತ್ತು ಇದರ ನ್ಯಾವಿಗೇಷನ್ ಟ್ಯಾಬ್ ಏನಿದೆ ಅಂತೆಲ್ಲ ನೋಡ್ತಾ ಹೋಗೋಣ. Enter 84992. Edit. Refresh captcha. Enter captcha. Enter captcha. Enter captcha. Edit box. Show English. ಸ್ನೇಹಿತರೆ, ಇಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡು Above the keyboard. Delete. ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಆಲ್ರೆಡಿ ಫಿಲ್ ಆಗಿದೆ. ಸೊ ನಾವು ಈಗ ಕ್ಯಾಪ್ಚಾ ಮಾತ್ರ ಹಾಕಬೇಕು. Capital M. Capital N. Back. ಕ್ಯಾಪ್ಚಾ Enter captcha. Enter. Refresh captcha. 84992. Refresh. Enter captcha. Log in. Enter. 84992 Window English. India. UW. 4. 84992 9. 9. 3. 2. 2. 4992. Log in. 4. ಇಲ್ಲ ತಪ್ಪಿದೆ. 84992 ಅದು 84 7. 8. 8. 4. 4 4. 9. 9 9 Screen recording floating window. W. E. Screen recording floating W. Whiskey. 1. 2. 2. ಆಯಿತು. 84992 849. Log in. List of credentials is closed. 0%. ಸೊ ಲಾಗಿನ್ ಆಯ್ತು ಸ್ನೇಹಿತರೆ. ಇದು ಯು ಜಿ ಇದು. Capital A link. Capital dash. Capital plus language collapsed. Button. Collapsed. Toggle navigation. Button. ಸೊ ಇದು ಇಲ್ಲಿಂದನೇ ನಾವು ಆಕ್ಸೆಸ್ ಮಾಡ್ಕೊಳ್ಳೋದು. ಮೊದಲು ನೋಡ್ಕೊಂಡು ಬಂದ್ಬಿಡೋಣ ಏನೇನಿದೆ ಅಂತ. Button. Vijay BV. Acharya Pathshala College of Arts and Science. NR Colony. ಸೊ ನಾನು APS ಕಾಲೇಜಲ್ಲಿ ಓದಿದೆ. USMS ಇದು UG. ಸೊ ಡಿಗ್ರಿ ಎಲ್ಲ. Dashboard. Link. ಡ್ಯಾಶ್ಬೋರ್ಡ್ ಇದೆ. Slash. 2. View activities. ಯು ಆಕ್ಟಿವಿಟೀಸ್ Welcome to View by admission. Welcome to UCMS. Heading 2. ಇದು. View by admission details. Button. ಅಡ್ಮಿಷನ್ ಡೀಟೇಲ್ಸ್, Upload documents. Link. ಅಪ್ಲೋಡ್ ಡಾಕ್ಯುಮೆಂಟ್ಸ್, Admission updates. Link. ಅಡ್ಮಿಷನ್ ಅಪ್ಡೇಟ್ಸ್, Apply for honors. Link. ಅಪ್ಲೈ ಫಾರ್ ಅನರ್ಸ್, Flowbits. Button. ಫ್ಲೋಬಿಡ್ಸ್. Disclaimer. Please note this page also provides links to websites/web pages of GOV, ministry/departments/organizations.tag. Content of these websites are owned by the respective organizations and they may be contacted for any further information or suggestion. This application is best viewed and fully supported on web-based platforms using the latest version of Google Chrome. Flowbits. Button. ಸೊ ಅಂತಂದರೆ ಈ ಒಂದು ವೆಬ್ಸೈಟು ಬೇರೆ ಬೇರೆ ವೆಬ್ಸೈಟ್ಗಳು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಒಂದು ಡಿಸ್ಕ್ಲೇಮರ್ನ ಕೊಟ್ಟಿದ್ದಾರೆ. ಸೊ ಫ್ಲೋಬಿಟ್ಸ್ ಅಂತಂದರೆ ಇದು ಲೈಕ್ ಯೂಸರ್ ಗೈಡು, USMSನ ಯಾವ ಥರ ಆಕ್ಸೆಸ್ ಮಾಡ್ಕೊಳ್ಳೋದು ಅಂತ ಒಂದು ಯೂಸರ್ ಗೈಡ್ ಇದೆ. Apply. Flowbits. Button. Apply for honors. Link. ಅಪ್ಲೈ ಫಾರ್ ಅನರ್ಸ್ ಅಂತಂದರೆ ಮುಂದೆ ಡಿಗ್ರಿ ಆದಮೇಲೆ ನಾವು ಬೇರೆ ಎಲ್ಲ ಮಾಡ್ಕೋಬೋದು. PhD ಮತ್ತು PG ಎಲ್ಲ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. Admission updates. Link. ಅಡ್ಮಿಷನ್ ಅಪ್ಡೇಟ್ಸಲ್ಲಿ ನಮ್ಮದು ಎಲ್ಲ ಫುಲ್ಲು ಇನ್ ಡೀಟೇಲ್ ಪ್ರತಿಯೊಂದು ಕೂಡ ನಮ್ಮದು ಲೈಕ್ ಜಾತಕನೇ ಸಿಗ್ತಾ ಹೋಗುತ್ತೆ. ನಂದು PUC ಇದು 10th ಮಾರ್ಕ್ಸ್ ಕಾರ್ಡು ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಮ್ಮದು ಅಡ್ಮಿಷನ್ ಡೀಟೇಲ್ಸ್ ಬರುತ್ತೆ. ಕೊನೆಗೆ ಹಂಗೆ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಪ್ರಿಂಟ್ ಆಪ್ಷನ್ ಸಿಗುತ್ತೆ. ಅಲ್ಲಿ ನಮ್ಮದು PDF ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದೆಲ್ಲ ಡೌನ್ಲೋಡ್ ಮಾಡಬೇಕು ಅಂದರೆ ಸಿಸ್ಟಮಿಂದ ನಾವು ಆರಾಮಾಗಿ ಮಾಡ್ಬೋದು. ಮುಂದಿನ ಕೆಲವೊಂದು ಭಾಗಗಳಲ್ಲಿ ನಾವು ಸಿಸ್ಟಮಲ್ಲಿ ಹೇಗೆ ನ್ಯಾವಿಗೇಟ್ ಮಾಡೋದಂತ ಕೂಡ ನೋಡ್ತಾ ಹೋಗೋಣ. Upload documents. Link. ಸೊ ಅಪ್ಲೋಡ್ ಡಾಕ್ಯುಮೆಂಟ್ಸು ಇವೆಲ್ಲ ಕೆಲವೊಂದನ್ನು ನಾವು ಅಪ್ಲೋಡ್ ಮಾಡ್ಬೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಾಲೇಜ್ ಕಡೆಯಿಂದನೇ ಅಪ್ಲೋಡ್ ಮಾಡಿಸ್ಬೇಕಾಗಿ ಬರುತ್ತೆ. Upload my photo and signature. Link. ಸೊ ಇದು ಕೂಡ ಅಷ್ಟೇ. View by admission details. Button. Welcome to UCMS. View active slash. Vijay BV. Button. Collapsed. Language translator. ಸೊ ಸ್ನೇಹಿತರೆ, Drop-down menu. ಈ ಒಂದು ವಿಡಿಯೋದಲ್ಲಿ ಮುಖ್ಯ ಘಟ್ಟ ಏನಂತಂದರೆ ಕೆಲವೊಂದು ಫೀಚರ್ನ ಇವರು ಬಚ್ಚಿಟ್ಟಿದ್ದಾರೆ ನೋಡಿ. ಮೊದಲು ಅಕಾಡೆಮಿಕ್ಸು, ಎಕ್ಸಾಮು, ಸೊ ರಿಪೋರ್ಟ್ಸು ಎಲ್ಲ ಇಲ್ಲೇ ಮೇಲ್ಗಡೆನೇ ಸಿಗ್ತಾಯಿತ್ತು. ಇವಾಗ ಇಲ್ಲಿ ಸಿಗಲ್ಲ. ಇಲ್ಲಿ ಸಿಗುತ್ತೆ ನೋಡಿ, Collapsed. Toggle navigation. Button. ಇಲ್ಲಿ ಸಿಗುತ್ತೆ. ಇದ್ರ ಮೇಲೆ ನಾವು ಡಬಲ್ ಟ್ಯಾಪ್ ಮಾಡಬೇಕು. Fully expanded. Toggle navigation. Button. ಫುಲ್ಲಿ ಎಕ್ಸ್ಪ್ಯಾಂಡೆಡ್ ಅಂತ ಬಂತು Home. Link visited. ನೋಡಿ. 1 of 6. ಹೋಮ್. Student. Link. 2 of 6. ಸೊ ಟೋಟಲ್ 6 ಐಟಮ್ಸ್ ಇದೆ. ಸ್ಟೂಡೆಂಟು, Academics. Link. 3 of 6. Exam. Link. 4 of 6. Reports. Link. 5 of 6. Help desk. Link. 6 of 6. Button. Out of list. ಅಷ್ಟೇ. ಇಷ್ಟು 6 ಐಟಮ್ಸ್ ಇದ್ದಾವೆ. ಹೋಮಲ್ಲಿ ಏನಿಲ್ಲ, ಸೇಮ್ ಮಾಮೂಲಿ ವೆಲ್ಕಮ್ ಟು USMS ಅದು ಇದು ಇರುತ್ತೆ. Help desk. Link. Academic student. Fully expanded. Home. Link visit. Student. Link. 2 of 6. ಸ್ಟೂಡೆಂಟ್ಸು, Student. Link. 2 of 6. ಸೊ ನಾವು ಸ್ಟೂಡೆಂಟ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೋಬೇಕಂದ್ರೆ ಒತ್ತಿ ಹಿಡ್ಕೊಂಡು ಮತ್ತೆ ರೈಟಿಗೆ ಸ್ವೈಪ್ ಮಾಡಿದ್ರೆ ನೋಡಿ, Student profile. Link. 1 of 11. And list ನೋಡಿ of ಸ್ಟೂಡೆಂಟ್ 2 ಪ್ರೊಫೈಲ್ items. ಇಲ್ಲಿ 11 ಐಟಮ್ಸ್ ಬಂದಿದೆ. ಅಂದರೆ ಇದು ಕೊಲ್ಯಾಪ್ಸ್ ಆಗಿತ್ತು ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ಅಷ್ಟೇ. ಅದನ್ನ ಹೋಲ್ಡ್ ಮಾಡಿ ಇಟ್ಕೋಬೇಕು, ಅವಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. Profile edit list. Link. 2 of ಇಲ್ಲಿ 11. ಪ್ರೊಫೈಲ್ನ ಎಡಿಟ್ ಮಾಡ್ಬೇಕು. ಹೇಳಿದ್ನಲ್ಲ, ಎಡಿಟ್ ಮಾಡಿದ್ರು ಕೂಡ ನಾವು ಕಾಲೇಜಲ್ಲಿ ಹೋಗ್ಬಿಟ್ಟು ಅಪ್ರೂವ್ ತೊಗೋಬೇಕು. Scholarship. Link. 3 of 11. ಸ್ಕಾಲರ್ಶಿಪ್ಪು ಬೇಕಾದ್ರೆ ನಾವು ಇಲ್ಲಿಂದ ಅಪ್ಲೈ ಮಾಡ್ಕೋಬೋದು. ಯಾರೂ ಆ ಥರ ಎಲ್ಲ ಮಾಡಲ್ಲ. ಸೊ ಡೈರೆಕ್ಟ್ಲಿ ಹೋಗಿ ಅಪ್ಲೈ ಮಾಡ್ತಾರೆ. Hostel notifications. Link. ಸೊ 4 of ಹಾಸ್ಟೆಲ್ 11. ನೋಟಿಫಿಕೇಶನ್ಸ್ ಕೂಡ ಇಲ್ಲೇ ಸಿಗ್ತಾ ಹೋಗುತ್ತೆ ನಮಗೆ. Placement news. Link. ಸೊ 5 of 11. ಪ್ಲೇಸ್ಮೆಂಟ್ ನ್ಯೂಸ್ ಅಂತಪ್ಪ ಏನೋ ಹೊಸ್ದಾಗಿ ಬಿಟ್ಟಿದ್ದಾರೆ, ಇಲ್ಲೇ ಸಿಗ್ತಾ ಹೋಗುತ್ತೆ. ಪ್ಲೇಸ್ಮೆಂಟ್ ನ್ಯೂಸ್ ಬೇಕಾದ್ರೆ ನೋಡ್ಕೋಬೋದು. Defense/Gov recruitment. Link. ಸೊ 6 of 11. ಡಿಫೆನ್ಸು ಮತ್ತು ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಏನಾರ ಇದ್ರೆ ಇಲ್ಲೇ ನೋಡ್ತಾ ಹೋಗ್ಬೋದು. Internship and training. Link. 7 of ಓಹೋ 11. ಇದು ಹೊಸ್ದಾಗಿ ಬಿಟ್ಟಾರೆ. ಇಂಟರ್ನ್ಶಿಪ್ ಆ್ಯಂಡ್ ಟ್ರೈನಿಂಗ್ ಕೂಡ ನೋಡ್ಕೋಬೋದು. Cultural/sports. Link. 8 of 11. ಓ ಕಲ್ಚರಲ್ಸ್ ಇದೆಲ್ಲ ಹೊಸ್ದಾಗಿ ಬಿಟ್ಟಿದ್ದಾರೆ ಸ್ನೇಹಿತರೆ. ಕಲ್ಚರಲ್ ಸ್ಪೋರ್ಟ್ಸು ಕೂಡ ಇದ್ರೊಳಗಡೆ ಹೋಗ್ಬಿಟ್ಟು ಏನಾರ ಇದೆಯಾ ನೋಡ್ಕೋಬೋದು. Other notifications. ಅದರ್ Link. 5 of 11. ನೋಟಿಫಿಕೇಶನ್ಸು. Revalidate author. Link. ಸೊ 10 of 11. ರಿವ್ಯಾಲಿಡೇಟ್ ಆಧಾರ್ ಅಂತ. ಸೊ ನಿಮಗೂ ವ್ಯಾಲಿಡೇಟ್ ಆಧಾರ್ ಬಂದುಬಿಟ್ಟು ನೀವು UG ಓದೋವಾಗ ಮೊದಲಿಗೆ ಕೊಡ್ತಾರೆ.
ನಿಮ್ಮ ಆಧಾರ್ ಕಾರ್ಡ್ನ ವೆರಿಫೈ ಮಾಡಬೇಕು. ಯಾಕಂದರೆ ನೀವು ಕೊಟ್ಟಿರೋಂಥ ನೇಮು ಕಾಲೇಜಲ್ಲಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮ್ಯಾಚ್ ಆಗಬೇಕು. ಇಲ್ಲಾಂತಂದರೆ ಸೊ ಕಾನ್ಸಿಕ್ವೆನ್ಸಸ್ ಅಂದರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. Bus pass. Link. 11 of 11. ಬಸ್ ಪಾಸ್ ಕೂಡ ಇಲ್ಲೇ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಅಂದರೆ ಸೊ ವಿಜುವಲಿ ಚಾಲೆಂಜ್ ಅಲ್ಲ, ಸೊ ಮಾಮೂಲಿ ನಮ್ಮ ಜೊತೆ ಓದುವಂಥ ಸ್ನೇಹಿತರೆಲ್ಲ ಇರ್ತಾರಲ್ವ, ಸೊ ಅವರು ಆರಾಮಾಗಿ ಇಲ್ಲಿಂದನೇ ಅಪ್ಲೈ ಮಾಡ್ಬೋದು ಸೇವಾ ಸಿಂಧು ಅಲ್ಲಿಂದ. Academics. Link. Academics. 3 of 6. Exam. Link. 4 of 6. ಎಕ್ಸಾಮು, Reports. Link. 5 of ರಿಪೋರ್ಟು 6. Help desk. ಇದಿಷ್ಟು. Reports. Academics. Link. Bus pass. Academics. Link. 3 of 6. Exam. Link. ಸೊ ಈಗ ಅಕಾಡೆಮಿಕ್ಸ್ ನೋಡಾಯಿತು, ಸ್ಟೂಡೆಂಟ್ ಆಯಿತು. ಇವಾಗ ಅಕಾಡೆಮಿಕ್ಸ್ ನೋಡೋಣ. Academics. UUCF contact doings dot help habit UUS custom seal doings dot seal custom UUS capital dash button plus button language fully expanded home link, student academics exam link academics course registration link 1 of 4 ಸೊ ಕೋರ್ಸ್ ರಿಜಿಸ್ಟ್ರೇಷನ್ನು, items academic calendar of events link ಸೊ ಅಕಾಡೆಮಿಕ್ ಕ್ಯಾಲೆಂಡರ್ ಆಫ್ ಇವೆಂಟ್ಸು, view timetable link ಟೈಮ್ ಟೇಬಲ್ಲು, proctor/counselor system link ಸೊ 4 of 4 ಕೌನ್ಸಿಲಿಂಗ್ಗೆ, exam link 4 of 6 Exam. list, reports exam academics exam fully expanded exam applications ನೋಡಿ link, ಎಕ್ಸಾಮ್ಗೆ ಹೋಗಿದ್ದೀನಿ. ಇವಾಗ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಸಾಕು, ಅಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅಥವಾ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಬೆಟರು. student fee payment transaction details exam applications link 1 of 7 ಸೊ ನೋಡಿ ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ಸು, student fee payment transaction details ಸ್ಟೂಡೆಂಟ್, link 2 of 7 ಇದರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ. ಇದರಿಂದ ನಾವು ಏನನ್ನ ಫೀಸ್ ಎಲ್ಲ ಕಟ್ಟಿರ್ತೀವಿ ಆಯಿತಾ. ಸೊ ಒಂದೊಂದ್ಸಲಿ ಏನಾಗುತ್ತೆ ಅಂತಂದರೆ ಕಟ್ಟಿದ್ರು ಕೂಡ ಮತ್ತೆ ಪೇ ಫೀಸ್ ಅಂತ ಬರುತ್ತೆ. ಆವಾಗ ಸೊ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಅಂದರೆ ಪೇ ಫೀಸ್ ಅಂತ ಬಂದಾಗ ನಾವು ಮತ್ತೆ ರೀಫಂಡ್ ಪೇ ಮಾಡ್ತೀವಲ್ಲ, ಮತ್ತೆ ಅವ್ರು ನಮಗೆ ರೀಫಂಡ್ ಮಾಡಿಕೊಡಲ್ಲ. ನಾನೇ ಒಂದು 2-3 ಸಲ ಮಿಸ್ ಆಗಿ ಫೀಸನ್ನು ಪೇ ಮಾಡಿಬಿಟ್ಟಿದ್ದೀನಿ. ಒಂದೊಂದ್ಸಲ 920 ಪೇ ಮಾಡಿದ್ದೆ, ಇನ್ನೊಂದ್ಸಲಿ 934 ರುಪೀಸ್ ಏನೋ. ಸೊ ಮೊದಲನೇ ಸಲ ಪೇ ಮಾಡಿದಾಗ ನನಗೆ ರೀಫಂಡ್ ಕೊಟ್ಟಿರಲಿಲ್ಲ ಅವರು. exam applications link 1 fully expanded exam student fee payment exam reevaluation ಸೊ ಇಲ್ಲಿಂದ ನಾವು ರಿವ್ಯಾಲ್ಯೂಷನ್ ಕೂಡ ಹಾಕೋಬೋದು. rejection of results link 4 of ಸೊ 7 ರಿಜೆಕ್ಷನ್ ಆಫ್ ರಿಸಲ್ಟ್ ಅಂದರೆ ಯಾವ ಥರ ರಿಜೆಕ್ಟ್ ಮಾಡಿದ್ದಾರೆ ಏನೋ ಅದು ಅನಿಸುತ್ತೆ. rejection of results link challenge valuation link Challenge 5 of 7 valuation. convocation ಸೊ ಕಾನ್ವೆಕೇಷನ್ಗೂ ಕೂಡ ಇಲ್ಲಿಂದ ಅಪ್ಲೈ ಮಾಡ್ಕೋಬೋದು ನಾವು. student services link ಸ್ಟೂಡೆಂಟ್ 7 of 7 ಸರ್ವಿಸಸ್ಸು ಬೇರೆ ಬೇರೆ ಎಲ್ಲ ಇದ್ದಾವೆ. ಅದೇ ಮಾಮೂಲಿ ಹೇಳಿದ್ನಲ್ಲ, ಸ್ಕಾಲರ್ಶಿಪ್ಸು ಅದು ಇದು. reports link 5 of 6 ರಿಪೋರ್ಟ್ಸು list ನಾನು ಬೇಕು ಅಂದರೆ ಇಲ್ಲಿ ವೆಬ್ಸೈಟ್ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂದರೆ ರಿಪೋರ್ಟ್ ಮಾಡ್ಬೋದು. help desk link reports ಹೆಲ್ಪ್ link ಡೆಸ್ಕು 5 of ಅಂದರೆ 6 ಹೆಲ್ಪ್ ಲೈನ್ ನಂಬರ್ ಇರುತ್ತೆ ಅಲ್ಲಿ ಅಷ್ಟೇ. student challenge reject exam reevaluation student fee exam applications link 1 of 7 ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮುಖ್ಯವಾದ ಘಟ್ಟಕ್ಕೆ ತಲುಪಿದ್ದೀವಿ. ಸೊ ಮೊದಲಿಗೆ ಒಂದು ರಿಸಲ್ಟನ್ನು ಹೇಗೆ ನೋಡೋದು ಅಂತ ಮೊಬೈಲ್ನಲ್ಲಿ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಬ್ರೀಫಾಗಿ ನಾವು ಸಿಸ್ಟಮಲ್ಲೂ ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ student exam applications link ಎಕ್ಸಾಮ್ 1 of 7 ಅಪ್ಲಿಕೇಶನ್ ಮೇಲೆ ನಾವು ಹೋಲ್ಡ್ ಮಾಡಿ ಇಟ್ಕೋಬೇಕು. exam applications link visited ಸೊ ನೋಡಿ ಇನ್ನೊಂದ್ಸಲಿ ಸಿಕ್ಕಿದೆ ಇದು ನೋಡಿ. exam applications link 1 of 7 and list exam level 2 7 items ಇದಲ್ಲ, exam applications link visited out of list exam ಲಿಂಕ್ ವಿಸಿಟೆಡ್, ಆಲ್ರೆಡಿ ವಿಸಿಟ್ ಮಾಡಿದ್ದೀನಿ ನಾನು. ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. exam applications link 1 of 7 and list exam level 2 7 items ಇದಲ್ಲ ನೋಡಿ, ಇದು ವಿಸಿಟೆಡ್ ಲಿಂಕ್ ಅಂತ ಹೇಳ್ತಾ ಇಲ್ಲ, ಇದು ಹೇಳ್ತಾ ಇದೆ ನೋಡಿ. exam applications link visited out of list exam ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. 0% UUCMS web view ಈಗ ಓಪನ್ ಆಗಿದೆ ನನ್ನ ರಿಸಲ್ಟು. contact capital A link dash capital plus language index underscore n ಇವಾಗ ನಾವು link. ಸ್ವೈಪ್ ಮಾಡ್ತಾ State as ಹೋಗ್ಬೇಕಷ್ಟೇ. universe college select KSO username enter username ಲಾಗಿನ್ User ಆಗ್ಬಿಡೋಣ credentials. ಮತ್ತೆ Password for ಫಸ್ಟಿಗೆ. P18 password for U18 HB24M password for U18 password for P18 password for U18 22A0011 save for you save password ಓಕೆ, U18 ಫಾಸ್ಟಾಗಿ ಲಾಗಿನ್ ಆಗ್ಬಿಡೋಣ. forgot click here 34128 refresh enter captcha showing 4 3 3 5 4 4 2 open features menu 1 1 2 2 9 8 8 back ಓಕೆ, password 9 characters forgot password click here at 34 refresh captcha button 34128 refresh 34128 log in ಲಾಗಿನ್ list ಮಾಡಿದ್ದೀನಿ. of credentials is closed 0% Chrome ಓಕೆ ಸ್ನೇಹಿತರೆ, UUCMS ಫಾಸ್ಟಾಗಿ ನಾನು button ಸ್ವೈಪ್ ಮಾಡ್ಕೊಂಡು ಹೋಗಿ ತೋರಿಸ್ತೀನಿ capital plus ನಿಮಗೆ. language collab button collab ಕೊಲಾಪ್ಸ್ ಮೇಲೆ toggle navigation button ಕ್ಲಿಕ್ ಮಾಡಬೇಕು. home academics exam link 4 of 6 ಇದನ್ನ ಹೋಲ್ಡ್ ಮಾಡಿ ಇಟ್ಕೋಬೇಕು. exam link 4 of 6 exam applications link 1 of 7 and list exam student fee payment exam applications link 1 of 7 ಇದನ್ನು ಕೂಡ ಒಂದ್ಸಲಿ ಹೋಲ್ಡ್ ಮಾಡಿ ಇಟ್ಕೋಬೇಕು. exam applications link visited out of list exam ಸೊ ಇನ್ನೊಂದ್ಸಲಿ ಸಿಗುತ್ತೆ ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಕ್ಲಿಕ್ ಮಾಡಬೇಕು. ಟೋಟಲ್ ಇದು 3ನೇ ಟೈಮ್ ಇದು ಎಂಟರ್ ಮಾಡ್ತಾ ಇದ್ದೀನಿ. 0% Chrome ಸೊ ಇಲ್ಲಾಂದ್ರೆ ಅದು ಮತ್ತೆ Chrome, ಲಾಗೌಟ್ ಆಗಬೇಕು UUCMS, ಅದಕ್ಕೆ. important pre-activity capital ಸೊ A ಇವಾಗ link, ರಿಸಲ್ಟ್ standard, ಬಂದಿದೆ ನೋಡಿ. dash capital plus language collab button Vijay BB Azaria Padashala College of Arts and Science NR Colony
ನಾನೀಗ ಸ್ವೈಪ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಅಷ್ಟೇ. ಯಾವುದಾರ ಒಂದು ಸೆಮಿಸ್ಟರ್ ರಿಸಲ್ಟನ್ನು ತೋರಿಸ್ತೀನಿ ನಿಮಗೆ. Home, slash, see details, asterisk, if, entries, search, SL, academic exam month, activate the sort, button, ಇದು ರೋಸ್ ಅಂಡ್ ಕಾಲಮ್ಸ್ ಮೂಲಕ ಕೊಟ್ಟಿರ್ತಾರೆ ನಮಗೆ. ನಾವು exam ನೋಡ್ಕೊಂಡು program level, ಹೋಗ್ಬೇಕು. program exam status, action, 1, 20, select regular natural I, free exam, new application, view attendance, link, ನೋಡಿ ಈಗ ಮೊದಲನೇ ಸೆಮಿಸ್ಟರ್ದು ನಮ್ಮದು ವ್ಯೂ ಅಟೆಂಡೆನ್ಸ್ view application, link, ನಾನು ಅಪ್ಲೈ ಮಾಡಿದ್ದೇನಲ್ವ ಎಕ್ಸಾಮ್ಗೆ, ಅದು ಅಪ್ಲಿಕೇಶನ್ ನೋಡ್ಬೋದು. view result, link visited, ಸೊ ವ್ಯೂ ರಿಸಲ್ಟ್. 2, row, view result, link visited, ಸೊ ಇದ್ರ ಮೇಲೆ ಕ್ಲಿಕ್ action, ಮಾಡ್ತೀನಿ ನಾನು. activate the sort, 0%, Chrome, UUCMS, web view, contact, capital dash, capital plus, language collab button, home, slash, exam, slash, Bangalore, exam month, Bangalore exam result, free of free, and list, free ಸೊ of ಇಲ್ಲಿಂದ Bangalore City University, heading 2, out of ಸೊ list, ನಾನು ಮಾಡಿದ್ದು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಲಿ. ಸೊ ನಾನು ಬೇಗ ಸ್ವೈಪ್ exam, ಮಾಡ್ಕೊಂಡು slash ನೋಡಿ. exam, regular program level, bachelor, student, U18, student, Vijay, terms, collab, view, SL.N, view, button, out of grid, ಸೊ ಇನ್ನೊಂದ್ಸಲಿ ಇಲ್ಲಿ ವ್ಯೂ ಮೇಲೆ ಕೊಡಬೇಕು. ಸೊ ಇಲ್ಲಿ ಇವಾಗ ನೋಡಿ ವ್ಯೂ ನೀಟಾಗಿ ತೋರಿಸ್ತಾ ಇದೆ ನೋಡಿ. there is entries, search, of course, SL, ಯಾವಾಗ search, publish ಆಗಿದ್ದು? entries per day, the result was reverted and republished by your university slash college on 19/9/24 and 1949. ಸೊ ಮತ್ತೆ ರಿವರ್ಟೆಡ್ ಆಗಿ ಮತ್ತೆ ಪಬ್ಲಿಷ್ ಮಾಡಿದಾರಂತೆ. Entries, search, SL course, max of minimum CR, I of ನೋಡಿ marks, ಇಲ್ಲೆಲ್ಲ grade, credit letter, status, ನೋಡಿ month, days, and not, ಆಗ್ತಾ ಇದೆ 140, ಫಾಸ್ಟ್ 31, ಆಗಿ. 30, 63, 7, ಸೊ ಒಳ್ಳೆ 28, ಮಾರ್ಕ್ಸೇ ಬಂದಿದೆ days, ಸ್ನೇಹಿತರೆ. English, 140, ಸೊ 40, 31, Iowa marks, 79, marks scored. ಸೊ ನೋಡಿ ಒಂದೇ ಒಂದು ಸಬ್ಜೆಕ್ಟ್ ಮಾರ್ಕ್ಸ್ ತೋರಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೂಡ ಚೆನ್ನಾಗೇ ಬಂದಿದೆ. ಸೊ ಯಾವುದು ಕೂಡ ಬ್ಯಾಕ್ಲಾಕೆಲ್ಲ ಇಲ್ಲ. Free 8, 20 campus pass, free, DC, and not 140, 40, 30, 81, free, 8, 20, A plus pass, 4, DC, contempt 140, 5, 38, 88, free, 9, 20, A plus pass, 5, DC, political 140, 30, 30, 63, ನಾನೀಗ ಲೆಫ್ಟ್ ಟು ರೈಟ್ ಸ್ವೈಪ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಹೀಗೇನೆ ಮಾರ್ಕ್ಸ್ ನೋಡೋದು. ನಿಧಾನಕ್ಕೆ ನಾವು ಪೇಷನ್ಸ್ ಆಗಿ ಕೂತು ಮಾರ್ಕ್ಸ್ ನೋಡಬೇಕು. 93, 9, 20, A plus pass, 8, SED digital, 50, 20, 20, 18, 42, 9, 18, A plus pass, 9, SL 20, 10, 20, 21, 9, 9 for campus pass, 10, SEC yoga, 20, 10, 20, 21, 9, 9, A plus pass, result, retotaling, show it first, previous, link, current page, next, last, link, print, button, out of pagination. ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಕ್ಚುಲಿ ಮೊಬೈಲಲ್ಲಿ ಚೂರು ಪ್ರಾಬ್ಲಮ್ ಇದೆ. ಸೊ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಚೂಸ್ ಆ್ಯಸ್ ಪ್ರಿಂಟ್ ಅಂತ ತೋರಿಸುತ್ತೆ. ಅಲ್ಲಿ ನಾವು ಸೇವ್ ಆ್ಯಸ್ PDF ಅಂತ ಕೊಟ್ಟು ಕೊನೆಗೆ ಓಕೆ ಕೊಟ್ಟರೆ ಸೊ ನಮ್ಗೆ ರೀನೇಮ್ ಮಾಡೋಕ್ಕೆ UUCMS ಯಾವುದೋ ಒಂದು ನೇಮ್ ಬರುತ್ತೆ. ಸೊ ಅದು ಬದಲು ನಮಗೆ ಈಗ ವಿಜಯ್ BV ಫಸ್ಟ್ ಸೆಮ್ ರಿಸಲ್ಟ್ ಅಂತ ರೀನೇಮ್ ಮಾಡಿ ಅಲ್ಲೇ ಎಂಟರ್ ಮಾಡಿಬಿಟ್ರೆ ನಮ್ಗೆ ಯಾವ ಲೊಕೇಶನ್ ಬೇಕೋ ಆ ಲೊಕೇಶನ್ ಚೂಸ್ ಮಾಡ್ಕೊಂಡು ಎಂಟರ್ ಮಾಡಿದ್ರೆ ಆರಾಮಾಗಿ ಸೇವ್ ಆಗುತ್ತೆ. ಸೊ ಇಷ್ಟೇ ಸ್ನೇಹಿತರೆ ರಿಸಲ್ಟ್ ನೋಡೋದು. ಸೊ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಒಂದ್ಸಲಿ ನೀಟಾಗಿ ನೋಡಿ ಆಯಿತಾ, ಇನ್ನೊಂದ್ಸಲಿ ವೀಡಿಯೋ ನೋಡಿ. ಸೊ ಏನನ್ನ ಸಮಸ್ಯೆ ಇತ್ತು ಅಂತಂದರೆ ಸೊ ಹೇಳಿ, UUCMSಲ್ಲಿ ಇನ್ಯಾವ ಥರ ಮಾಡಬೇಕು, ಇನ್ನು ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ನಾವು ನಮ್ಮ ಟ್ಯುಟೋರಿಯಲನ್ನು. ನೆಕ್ಸ್ಟು ನಾವು ಎಕ್ಸಾಮ್ ಫೀಸನ್ನು ಪೇ ಮಾಡೋದು ಹೇಗೆ ಅಂತ ಕೂಡ ಹೇಳ್ಕೊಡ್ತೀವಿ. ಕೋರ್ಸ್ ಮ್ಯಾಪಿಂಗ್ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ಕೂಡ ಹೇಳ್ಕೊಡ್ತೀವಿ. ಸೊ ಇದೇ ಥರ ನೆಕ್ಸ್ಟು ಎಪಿಸೋಡ್ ಬಂದ್ಬಿಟ್ಟು ಮೇಯ್ನ್ಲಿ ನಾವು ಪಾಸ್ವರ್ಡನ್ನು ಹೇಗೆ ರಿಟ್ರೀವ್ ಮಾಡ್ಕೋಬೇಕಂತ ಮೇಯ್ನ್ ಕಲ್ತ್ಕೋಬೇಕು ನಾವು ಸ್ನೇಹಿತರೆ. ಸೊ UUCMS ಬಗ್ಗೆ ಒಂದು ಸಪ್ರೇಟ್ ಪ್ಲೇಲಿಸ್ಟೇ ಬೇಕಾದ್ರೆ ಮಾಡೋಣ ಅಂತೆ. ಸೊ ನೆಕ್ಸ್ಟ್ ಎಪಿಸೋಡು ಅಲ್ಲ, ಅದ್ರ ನೆಕ್ಸ್ಟ್ ಎಪಿಸೋಡು ಕಂಪ್ಯೂಟ್ರಲ್ಲಿ ಹೇಗೆ ನ್ಯಾವಿಗೇಟ್ ಮಾಡೋದು ಅಂತ ಕೂಡ ಸೊ ಈ ಚಾನಲಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಈ ವಿಡಿಯೋನ ನೋಡಿದ್ದಕ್ಕೆ. ಸೊ ನೀವಿನ್ನೂ ಟೆಕ್ ಫಾರ್ ವಿಐ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಹಾಗೂ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಎಲ್ಲ ಇದೆ. ಸೊ ಆ ಒಂದು ಗ್ರೂಪ್ನಲ್ಲಿ ಅಥವಾ ಕಮ್ಯುನಿಟಿಯಲ್ಲಿ ಸೇರಿಕೊಂಡ್ರೆ ನಮ್ಮ ಒಂದು ಪ್ರತಿಯೊಂದು ಟ್ವಿಟರಲ್ಲಿ ಕೂಡ ಮಿಸ್ ಆಗದೆ ನಿಮಗೆ ತಲುಪ್ತಾ ಹೋಗುತ್ತೆ. ಸೊ ಏನೇ ಕ್ವೇರಿ ಇದ್ರೂ ಕೂಡ ನೀವು ಅಲ್ಲಿ ಕೇಳ್ತಾ ಹೋಗ್ಬೋದು ಸ್ನೇಹಿತರೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ ಸಿಗ್ತಾ ಹೋಗುತ್ತೆ, ನೀವು ಇಷ್ಟ ಆದರೆ ಜಾಯಿನ್ ಆಗ್ಬೋದು. ಸೊ ಈ ಒಂದು ಟ್ಯುಟೋರಿಯಲನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.